ಚಿಕ್ಕಬಳ್ಳಾಪುರದ ಸರ್ಕಾರಿ ಶಾಲೆಯಲ್ಲಿ ಸ್ಫೋಟ ಆಗಿದೆ. ವಿಜಯಪುರದ ಸರ್ಕಾರಿ ಶಾಲೆಯ ಶೌಚಾಲಯದಲ್ಲಿ ಸ್ಫೋಟ ಆಗಿರುವಂಥದ್ದು. ಸರ್ಕಾರಿ ಶಾಲೆಯ 13 ವರ್ಷದ ಆಯಾಜ್ ಗಾಯ ಆಗಿರುವಂತಹ ವಿದ್ಯಾರ್ಥಿ. ಉರ್ದು ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬ್ಲಾಸ್ಟ್ ಆಗಿದೆ. ಕೆಮಿಕಲ್ ತುಂಬಿರುವಂತಹ ಬಾಟಲ್ ಸ್ಫೋಟ ಆಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಆ ಶೌಚಾಲಯದಲ್ಲಿ ಸ್ಫೋಟ ಆಗೋದಕ್ಕೆ ಆ ಪ್ಲಾಸ್ಟಿಕ್ ಐಟಮ್ ಅನ್ನ ಇಟ್ಟೋರು ಯಾರು, ಆ ಕೆಮಿಕಲ್ಗಳನ್ನ ಇಟ್ಟೋರು ಯಾರು, ಅದರ ಜೊತೆಗೆ ಆ ಸ್ಫೋಟದಲ್ಲಿ ಆ ಪ್ಲಾಸ್ಟಿಕ್ ಜಗ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಸ್ಥಳಕ್ಕೆ ವಿಜಯಪುರ ಠಾಣೆಯ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಆ ಸರ್ಕಾರಿ ಶಾಲೆ. ಆ ಸರ್ಕಾರಿ ಶಾಲೆಯಲ್ಲಿ ಕೆಮಿಕಲ್ ಬ್ಲಾಸ್ಟ್ ಅಂತ ಹೇಳಲಾಗ್ತಾ ಇದೆ. ಸರ್ಕಾರಿ ಉರ್ದು ಶಾಲೆ ಅದು. ಆ ಒಂದು ಶೌಚಾಲಯದಲ್ಲಿ ಸ್ಫೋಟ ಆಗುತ್ತೆ. ಆ ಸ್ಫೋಟ ಆಗಿರುವಂತಹ ಕಾರಣಕ್ಕಾಗಿ ಒಬ್ಬ ಬಾಲಕನಿಗೆ ಗಂಭೀರ ಗಾಯಗಳಾಗುತ್ತೆ. ಅಲ್ಲಿರುವಂತಹ ಜಗ್ ಏನಿದೆ, ಆ ಜಗ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗ್ಬಿಟ್ಟಿದೆ. ಅದಾದ ಮೇಲೆ ಆ ವಿದ್ಯಾರ್ಥಿಯನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಪ್ರಾಥಮಿಕ ತನಿಖೆಯನ್ನ ಈಗಾಗಲೇ ಪೊಲೀಸರು ಕೈಗೊಂಡಿದ್ದಾರೆ. ಅಲ್ಲಿ ಸ್ಫೋಟಕ ಆಗುವಂತಹ ಕೆಮಿಕಲ್ ಅನ್ನು ಇಟ್ಟವ್ರು ಯಾರು, ಶೌಚಾಲಯದಲ್ಲಿ ಇಟ್ಟವ್ರು ಯಾರು, ಅದ್ರ ಜೊತೆಗೆ ಆ ಶಾಲೆಯ ಆಡಳಿತ ಮಂಡಳಿಯ ಜೊತೆಗೂ ಸಹ ಸಂಪೂರ್ಣ ವಿವರವನ್ನು ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಇನ್ನು ಆ ಸ್ಫೋಟಕ ರೀತಿಯಲ್ಲಿ ಇರುವಂತಹ ವಸ್ತು ಯಾವುದದು, ಅದು ಶಾಲೆಯಲ್ಲಿ ಅದರಲ್ಲೂ ಮಕ್ಕಳು ಓಡಾಡುವಂತಹ ಸ್ಥಳದಲ್ಲಿ ಇಟ್ಟವ್ರು ಯಾರು, ಇಲ್ಲ ಆಗಿರುವಂಥದ್ದು ಅಜಾಗರೂಕತೆಯಿಂದನೋ ಅಥವಾ ಇಂಟೆನ್ಷನ್ ಇಂದನೋ ಅಥವಾ ಯಾವ ಕಾರಣಕ್ಕಾಗಿ ಬೇರೆ ಯಾವುದಾದ್ರೂ ರೀಸನ್ ಇತ್ತಾ ಅನ್ನುವಂತಹ ವಿಚಾರವನ್ನ ಎಲ್ಲ ರೀತಿಯ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಈಗಾಗಲೇ ಸ್ಥಳಕ್ಕೆ ವಿಜಯಪುರ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಇನ್ವೆಸ್ಟಿಗೇಷನ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಸುರೇಶ್ ಕೊಡ್ತಾರೆ. ಸುರೇಶ್, ಈಗ 7ನೇ ತರಗತಿಯ ಬಾಲಕನಿಗೆ ತೀವ್ರವಾದಂತಹ ಗಾಯಗಳಾಗಿದ್ದಾವೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮೊದಲು ಆ ಬಾಲಕನ ಪರಿಸ್ಥಿತಿ ಹೇಗಿದೆ, ಜೊತೆಗೆ ಈ ಸ್ಫೋಟಕ್ಕೆ ಕಾರಣ ಏನು ಅಂತ ಪ್ರಾಥಮಿಕ ವರದಿಯಲ್ಲಿ ಗೊತ್ತಾಗ್ತಾ ಇದೆ ಅಂತ? ಖಂಡಿತ ಜಗದೀಶ್, ಇದೊಂದು ಸ್ಫೋಟಕ ವಿಚಾರ ಇಡೀ ವಿಜಯಪುರ ಪಟ್ಟಣದಲ್ಲಿ ಒಂದು ಬೆಚ್ಚಿ ಬೀಳಿಸಿರುವಂತದ್ದು. ಸದ್ಯಕ್ಕಂತೂ ಆ ಬಾಲಕ ಈಗ ಸೇಫ್ ಆಗಿದ್ದಾನೆ. ಏನು ಆಕಾಶ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಸದ್ಯಕ್ಕೆ ಆ ಪ್ರಾಣಾಪಾಯದಿಂದ ಪಾರಾಗಿರ್ತಕ್ಕಂಥದ್ದು. ಏನು ವಿಜಯಪುರ ಪಟ್ಟಣದಲ್ಲಿ ಉರ್ದು ಶಾಲೆಯಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು. ಏನು ಒಂದು ಪ್ರಯೋಗ ಮಾಡ್ಲಿಕ್ಕೆ ಹೋಗಿರ್ತಕ್ಕಂಥದ್ದು ಒಂದು ವಿಚಾರ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಏನು ಅಲ್ಲಿ ಜಗ್ನಲ್ಲಿ ಒಂದು ಕೆಮಿಕಲ್ ವಸ್ತುಗಳನ್ನ ಹಾಕಿ ಏನೋ ಪ್ರಯೋಗ ಮಾಡಕ್ಕೆ ಹೋಗಿದ ಸಂದರ್ಭದಲ್ಲಿ ಅದು ಬ್ಲಾಸ್ಟ್ ಆಗಿದೆ ಅನ್ನೋದು ಪ್ರಾಥಮಿಕ ವರದಿಗಳಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಏನು ಅಲ್ಲಿ ಈಗಾಗಲೇ ವಿಜಯಪುರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಅಲ್ಲಿ ಯಾವ ತರ ಕೆಮಿಕಲ್ ಅನ್ನ ಬಳಸಿ ಆ ವಿದ್ಯಾರ್ಥಿಗಳೇನು ಬೇರೆ ಎಲ್ಲಾದ್ರೂ ಬಿಸಾಕಿರ್ತಂತ ವಸ್ತುಗಳು ಏನಾದ್ರು ಡೇಂಜರಸ್ ಸ್ಫೋಟಕ ವಸ್ತುಗಳನ್ನ ಹುಡುಗರು ತಂದು ಒಳಗಡೆ ಪ್ರಯೋಗ ತಂದಿದ್ರ ಅಥವಾ ಬೇರೆ ಏನಾದ್ರು ಕೆಮಿಕಲ್ ಬಳಸಿದ್ರ ಅನ್ನೋದು ಇನ್ನೂ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಆಮೇಲೆ ಅಲ್ಲಿ ಎರಡು ಜಗ್ಗುಗಳು ಕೂಡ ಒಂದು ಮೆಲ್ಟ್ ಆಗಿರ್ತಕ್ಕಂಥದ್ದು, ಮತ್ತೆ ಬಟ್ಟೆಗಳು ಕೂಡ ಬೆಂಕಿ ತಗಲಿ ಆ ಬಾಲಕನಿಗೆ ಗಂಭೀರ ಆಗಿರ್ತಕ್ಕಂಥದ್ದು. ಇದು ಏನಂತಂದ್ರೆ ಇಡೀ ಶಾಲೆಯಲ್ಲಿ ಒಂದು ಆತಂಕದ ವಾತಾವರಣ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಏನು ಇಲ್ಲಿ ದೇವನಹಳ್ಳಿ ಪಟ್ಟಣದ ಗ್ರಂಥಾಲಯ ಮುಂಭಾಗದಲ್ಲಿ ಇರುವಂತಹ ಒಂದು ಉರ್ದು ಶಾಲೆಯಲ್ಲಿ ಸರ್ಕಾರಿ ಉರ್ದು ಶಾಲೆಯಲ್ಲಿ ಆಗಿರ್ತಕ್ಕಂಥ ಘಟನೆ. ಇದರಲ್ಲಿ ಈಗಾಗಲೇ ವಿಜಯಪುರ ಠಾಣೆ ಪೊಲೀಸರು ಇಂಚಿಂಚು ಮಾಹಿತಿ ಕಲೆ ಆಗ್ತಾ ಇದ್ದಾರೆ. ಆ ಶೌಚಾಲಯದಲ್ಲಿ 2 ಜಗ್ಗುಗಳು ಮಲ್ಟ್ ಆಗಿ ಸುಟ್ಟು ಹೋಗಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ಕಂಡು ಬಂದಿರತಕ್ಕಂಥದ್ದು. ಆಮೇಲೆ ಬಟ್ಟೆಗಳು ಕೂಡ ಅಲ್ಲಿ ಸುಟ್ಟು ಹೋಗಿರ್ತಕ್ಕಂಥದ್ದು. ನಂತರ ಯಾವಾಗ ಬಾಲಕನಿಗೆ ಬೆಂಕಿ ತಗುಲುತ್ತದೆ, ಆ ನಂತರ ತಕ್ಷಣ ಶಾಲೆಯಲ್ಲಿರ್ತಕ್ಕಂಥ ಟೀಚರ್ಸು ಮತ್ತೆ ಹಲವರು ಸೇರ್ಕೊಂಡ ಬಟ್ಟೆಗಳನ್ನ ತೆಗೆಸಿ ಆ ತಕ್ಷಣ ಆತನನ್ನ ಸ್ಥಳೀಯ ಆಸ್ಪತ್ರೆಗೆ ಸಾಗಿಸಿ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ನಂತರ ಆ ದೇವನಹಳ್ಳಿಯಲ್ಲಿ ಇರ್ತಕ್ಕಂಥ ಆಕಾಶ ಆಸ್ಪತ್ರೆಗೆ ರವಾನಾ ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಬಾಲಕ ಸೇಫ್ ಆಗಿದ್ದಾನೆ. ಮತ್ತೆ ಈ ಪೊಲೀಸರು ಕೂಡ ಈಗ ತನಿಖೆಯನ್ನ ಮುಂದುವರಿಸ್ತಾ ಇರ್ತಕ್ಕಂಥದ್ದು. ಜಗದೀಶ್, ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.